ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ ಕೆಲ ಬಿಎಲ್ಒಗಳು ಕಾಲ್ ಕಿತ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕಲ್ಯಾಣ ಮಂಟಪ, ಖಾಸಗಿ ಸ್ಥಳ, ಧಾರ್ಮಿಕ ಕೇಂದ್ರ, ಖಾಸಗಿ ಸ್ಥಳಗಳಲ್ಲಿ ಎಸ್ಐಆರ್ ದುರ್ಬಳಕೆಯ ಆರೋಪ ಕೇಳಿ ಬರ್ತಾ ಇದೆ. ವ್ಯಾಪಕ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಈ ಎಸ್ಐಆರ್ ಪ್ರಕ್ರಿಯೆ ನಡೆಯಬೇಕಾಗಿರೋದು ಹೇಗೆ? ಮನೆ ಮನೆಗೆ ತೆರಳಬೇಕು, ಅಲ್ಲಿ ಮಾಹಿತಿಯನ್ನು ಸಂಗ್ರಹಿಸುವಂತಹ ಕೆಲಸ ಆಗಬೇಕು. पहचान वाला आदमी नहीं है इसमें। ये यहाँ का भाई है। ये हमारा 2 दिन पहले करे। हाँ 2 दिन पहले। 2 दिन पहले करे है, बाद नहीं करना है, घर के पास जाकर करना बोले नो चले गए। इधर ऑफिस में पहचान वाला आदमी नहीं है इसमें। ये यहाँ का भाई है। ये हमारा 2 दिन पहले करे। हाँ 2 दिन पहले। 2 दिन पहले करे है, बाद नहीं करना है, घर के पास जाकर करना बोले नो चले गए। BTM ಲೇಔಟ್ನಲ್ಲಿ ನಡೆದಂತಹ ಘಟನೆ ಇದು. ಎಸ್ಐಆರ್ ದುರ್ಬಳಕೆಯ ಆರೋಪ ಕೇಳಿ ಬರ್ತಾ ಇದೆ. ಮನೆ ಮನೆಗೆ ತೆರಳಿ ಮಾಹಿತಿಯನ್ನು ಸಂಗ್ರಹಿಸುವ ಬದಲು ಬಿಎಲ್ಒಗಳು ಎಲ್ಲರನ್ನೂ ಕೂಡ ಸಾಮೂಹಿಕವಾಗಿ ಸೇರಿಸ್ತಾ ಇದ್ದಾರೆ. ಅಲ್ಲಿ ಪ್ರಕ್ರಿಯೆಯನ್ನು ಮಾಡೋದಕ್ಕೂ ಮುಂದಾಗ್ತಾ ಇದ್ದಾರೆ. ಪಾರದರ್ಶಕ ಎಸ್ಐಆರ್ಗೆ ಕೆಲ ಬಿಎಲ್ಒಗಳಿಂದಲೇ ಅಡ್ಡಿ. ಮನೆ ಮನೆಗೆ ಹೋಗೋದಕ್ಕೆ ಇವರಿಗೆ ಆಲಸ್ಯ ಅನ್ನೋದು ಗೊತ್ತಾಗ್ತಾ ಇದೆ. ಕಾನೂನು ಬಾಹಿರ ಅಂತ ಗೊತ್ತಿದ್ರೂ ಕೂಡ ತಲೆ ಕೆಡಿಸಿಕೊಳ್ದೇನೆ ನೀತಿ ನಿಯಮಗಳನ್ನು ಗಾಳಿಗೆ ತೂರ್ತಾ ಇದ್ದಾರೆ. ಬಿಎಲ್ಒಗಳೇ ಮನೆ ಮನೆಗೆ ಹೋಗಿ ಈ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕು. ಎಸ್ಐಆರ್ ಆರಂಭದಲ್ಲಿಯೇ ಕೆಲವೆಡೆ ಗೊಂದಲದ ಗೂಡಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅದು ಕೂಡ ಬಿಎಲ್ಒಗಳಿಂದಲೇ, ಬೂತ್ ಲೆವೆಲ್ ಆಫೀಸರ್ಸ್ಗಳಿಂದಲೇ ಇದಕ್ಕೆ ಅಡ್ಡಿ ಉಂಟಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ये हमारा 2 दिन पहले करे। हाँ 2 दिन पहले। 2 दिन पहले करे है, बाद नहीं करना है, घर के पास जाकर करना बोले। ಯಾವ ಕಲ್ಯಾಣ ಮಂಟಪದಲ್ಲಿ ಮಾಡೋದೆಲ್ಲ ಕಾನೂನು ಬಾಹಿರಿ, ಯಾರೇ ಮಾಡಿದ್ರದ್ದು ತಪ್ಪು, ಅದಕ್ಕೆ ಅವಕಾಶ ಕೊಡೋದಿಲ್ಲ. ಸ್ಟ್ರಿಕ್ಟ್ಲಿ ವಾರ್ನ್ BLOಗಳಿಗೆ ನೇರವಾಗಿ ನಾ ಇಲ್ಲಿಂದ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೀನಿ. ಕಂಪಲ್ಸರಿ BLOಗಳು ಮನೆ ಮನೆಗೆ ಹೋಗ್ಬಿಡ್ಬೇಕು. ತಗೊಂಡು ಹಂಚುವಂತ ಕೆಲಸ ಯಾರು ಮಾಡಕ್ ಅವಕಾಶ ಇಲ್ಲ. ಜಯನಗರದ್ದು ಅದೇ ಪ್ರಾಬ್ಲಮ್ ಇದೆ. ಎಲ್ಲೇ ಆಗಲಿ ಫಾರಂ ಎಲ್ಲ ಕೊಡಕ್ಕಿಲ್ಲ, ಟೈಮ್ ಇದೆ. ಯಾವ ಕಲ್ಯಾಣ ಮಂಟಪದಲ್ಲಿ ಮಾಡೋದೆಲ್ಲ ಕಾನೂನು ಬಾಹಿರಿ, ಯಾರೇ ಮಾಡಿದ್ರದ್ದು ತಪ್ಪು, ಅದಕ್ಕೆ ಅವಕಾಶ ಕೊಡೋದಿಲ್ಲ. ಸ್ಟ್ರಿಕ್ಟ್ಲಿ ವಾರ್ನ್ BLOಗಳಿಗೆ ನೇರವಾಗಿ ನಾ ಇಲ್ಲಿಂದ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೀನಿ. ಕಂಪಲ್ಸರಿ BLOಗಳು ಮನೆ ಮನೆಗೆ ಹೋಗ್ಬಿಡ್ಬೇಕು. ತಗೊಂಡು ಹಂಚುವಂತ ಕೆಲಸ ಯಾರು